ಚಿತ್ರದುರ್ಗದ ಹಿರಿಯೂರಿನಲ್ಲಿ ಬಸ್ ಮತ್ತು ಲಾರಿ ಮಧ್ಯೆ ಭೀಕರ ಅಪಘಾತ ಆಗಿದ್ದು ಬಸ್ ಲಾರಿ ಹೊತ್ತಿ ಉರಿತಾ ಇರೋ ಭಯಾನಕ ದೃಶ್ಯ ಏಷ್ಯಾನೆಟ್ ಸುವರ್ಣ ನ್ಯೂಸ್ಗೆ ಲಭ್ಯ ಆಗಿದೆ. ಅಪಘಾತ ನಡೆದ ಕೆಲ ಹೊತ್ತಿನಲ್ಲೇ ಬಸ್ ಲಾರಿ ಹೊತ್ತಿ ಉರಿದು ಬಸ್ ಹೊತ್ತಿ ಉರಿತಾ ಇರೋ ದೃಶ್ಯ ನೀವು ನೋಡ್ತಾ ಇದ್ದೀರಾ. ಜೊತೆಗೆ ಗಾಯಾಳುಗಳು ಅಲ್ಲೇ ಡಿವೈಡರ್ನಲ್ಲಿ ಕೂತು ಸುಧಾರಿಸಿಕೊಳ್ತಾ ಇರೋ ದೃಶ್ಯ ಕೂಡ ನೀವು ನೋಡ್ತಾ ಇದ್ದೀರಾ. ಇದೇ ಬಸ್ನಲ್ಲಿ ಹಲವರು ಸಜೀವ ದಹನ ಆಗಿ ಹೋದ್ರು. ಡೀಸೆಲ್ ಸೋರಿಕೆಯಾಗಿ ರಸ್ತೆಯೆಲ್ಲ ಬೆಂಕಿ. ಪಕ್ಕದಲ್ಲೇ ಕಂಟೈನರ್ ಲಾರಿ ಹೊತ್ತಿ ಉರಿತಾ ಇರೋದನ್ನ ನೀವು ನೋಡ್ತಾ ಇದ್ದೀರಾ. ಇದೇ ಲಾರಿ ಪಕ್ಕದ ಡಿವೈಡರ್ನಿಂದ ಬಂದು ಬಸ್ ಅನ್ನ ಗುದ್ದಿತ್ತು. ಮಧ್ಯಭಾಗಕ್ಕೆ ಗುದ್ದಿದ ಪರಿಣಾಮ ಡೀಸೆಲ್ ಲೀಕ್ ಆಗಿ ಕ್ಷಣಾರ್ಧದಲ್ಲಿ ಬೆಂಕಿ ಹೊತ್ಕೊಳ್ತು. ಒಂದು ಕಡೆ ಬಸ್ ಹೊತ್ತಿ ಉರಿತಾ ಇದೆ, ಮತ್ತೊಂದು ಕಡೆ ಕಂಟೈನರ್ ಲಾರಿ ಹೊತ್ತಿ ಉರಿತಾ ಇದೆ. ಇದೇ ಲಾರಿಯಲ್ಲಿ ಲಾರಿ ಚಾಲಕ ಸಜೀವ ದಹನ ಆಗಿದ್ದಾನೆ. ಸುಟ್ಟು ಕರಕಲಾಗಿ ಹೋಗಿದೆ ಆತನ ದೇಹ. ಜೊತೆಗೆ ಬಸ್ನಲ್ಲಿದ್ದ ಹಲವರು ತಮ್ಮ ಜೀವ ಕಳ್ಕೊಂಡಿದ್ದಾರೆ, ಸುಟ್ಟು ಕರಕಲಾಗಿದ್ದಾರೆ. ಸತ್ತೋಗಿದ್ದಾರೆ. ಬಸ್ ದುರಂತದ ಭೀಕರತೆ ಬಿಚ್ಚಿಟ್ಟಿದ್ದಾನೆ ಗಾಯಾಳು ಕಿರಣ್. ಕಣ್ಬಿಟ್ಟು ನೋಡಿದಾಗ ಬಸ್ನಲ್ಲಿ ಬೆಂಕಿ ಹೊಗೆ ತುಂಬಿಕೊಂಡಿತ್ತು. ತಕ್ಷಣ ಕಿಟಕಿಯಿಂದ ಜಂಪ್ ಮಾಡಿ ಪಾರಾದೆ ಅಂತ ಕಿರಣ್ ಹೇಳ್ಕೊಂಡಿದ್ದಾರೆ. ಮಧ್ಯರಾತ್ರಿ ಒಳ್ಳೆ ನಿದ್ದೆಯಲ್ಲಿದ್ವಿ, ಬಸ್ ಪಲ್ಟಿ ಆಯ್ತು, ಎದ್ದು ನೋಡೋಷ್ಟರಲ್ಲಿ ಬಸ್ ಉರಿತಾ ಇತ್ತು ಅಂತ ಕಿರಣ್ ಆ ಕ್ಷಣದ ಕರಾಳ ಘಟನೆನ ಹಂಚಿಕೊಂಡಿದ್ದಾರೆ. ಕಿಟಕಿಯಿಂದ ನೆಗೆದು ಕಿರಣ್ ಕೈಗಳಿಗೆ ಗಂಭೀರ ಗಾಯ ಆಗಿದೆ. ಸ್ನೇಹಿತರ ಜೊತೆಗೆ ಗೋಕರ್ಣಕ್ಕೆ ಟ್ರಿಪ್ ಹೊರಟಿದ್ರು ಕಿರಣ್. ದೇವಿಕಾ, ಕೀರ್ತನ್ ಹಾಗೂ ಕಿರಣ್ 3 ಜನ ಸ್ನೇಹಿತರು ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಕಿರಣ್ ಮತ್ತು ಸ್ನೇಹಿತರು ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡ್ಕೊಳ್ತಾ ಇದ್ದಾರೆ. ಕಿರಣ್, So at 3 o'clock, I don't know exactly, but what I found out was a truck from the opposite lane came towards our lane. So we crashed. The truck crashed. Then it happened. So the truck, our bus got crashed and it started burning. Everyone was in a deep sleep. Yes. You know Kannada? Not that fluent. Okay. So exactly what happened that time? I'm not sure exactly. How you escaped from? Incidents? What time? So when the fire just came, right? So I climbed up and jumped down. You jumped from window? Yeah. Window. You broken window or this? It was already broken. Okay. I was lucky. How many members did you see? Huh? How many? ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.